ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಹೆಸರು ಬೇಳೆ ಮತ್ತು ಒಂದು ಕಟ್ ಪಾಲಕ್ ಉಪಯೋಗಿಸಿ ಒಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ಇದನ್ನು. ನೋಡಿ, ಒಂದು ಪಾಲಕ್ ಹೆಚ್ಚಿಟ್ಟಿದ್ದೀನಿ, ಒಂದು 5-6 ಹಸಿಮೆಣ್ಸಿಕಾಯಿ, ಒಂದೆರಡು ಈರುಳ್ಳಿ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಪೀಸ್ ಶುಂಠಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಬೇಳೆ ಎಲೆ ಬೇಯೋಕ್ಕಿಟ್ಟಿದ್ದೆ ನಾನು ಹೆಚ್ಚಕ್ಕೆ ಮುಂಚೆನೇ. ಸೊಪ್ಪು ಎಲ್ಲ ನೋಡಿ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಅರಿಶಿನ, 1 ಸ್ಪೂನಷ್ಟು ಜೀರಿಗೆ ಎಲ್ಲ ಹಾಕಿ ನಾನು ಕುಕ್ಕರಿಗೆ ಆ ಪಾಲಕ್ಕು ಬೇಳೆ ಬೇಯೋಷ್ಟು ಮಾತ್ರ ನೀರು ಹಾಕಿ ವಿಷಲ್ ಹೊಡ್ಸೋಕೆ ಇಟ್ಟಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ವಿಷಲ್ ಹೊಡ್ಸೋಕೆ ಇಟ್ಟಿದ್ದೀನಿ. ತುಂಬ ನೀರು ಹಾಕ್ಬೇಡಿ, ಬೇಳೆ ಸೊಪ್ಪು ಬೇಯೋವಷ್ಟು ಮಾತ್ರ ನೀರು ಹಾಕಿದ್ದೀನಿ. ಈಗ ಅಷ್ಟೊತ್ತಿಗೆ 2 ವಿಷಲ್ ಹೊಡೆಯೋಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊಬೇಡ. ಒಗ್ಗರಣೆ ಇಟ್ಟಿದ್ದೀನಿ. ಸಾಸಿವೆ ಚಟಪಟ ಅಂತಿದೆ. ಆದಷ್ಟು ಸಾಸಿವೆ ಎಲ್ಲ ಒಗ್ಗರಣೆಗೆ ಜಾಸ್ತಿ ಹಾಕಿ ಫ್ರೆಂಡ್ಸ್, ಆರೋಗ್ಯಕ್ಕೆ ಒಳ್ಳೆಯದಂತೆ. ಆಮೇಲೆ ಹಾರ್ಟಿಗೆ ತುಂಬ ಒಳ್ಳೆಯದಂತೆ. ಎಣ್ಣೆನೂ ತಿಂತಾರೆ. ನಮಗೆ ಲೇಬರ್ಸ್ ಬರ್ತಾರೆ ಅಸ್ಸಾಂ ಅವರು, ಬಿಹಾರಿಯವರು, ಅವರೆಲ್ಲ ಈ ಸಾಸಿವೆ ಎಣ್ಣೆನೇ ತಿನ್ನೋದು. ಅವ್ರಿಗೆ ಇದು ತುಂಬ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಮಗದು ಅಭ್ಯಾಸ ಇಲ್ವಲ್ಲ, ಇಲ್ಲಿ ನಾವು ಆದಷ್ಟು ಸಾಸಿವೆ ಎಲ್ಲ ಅಡುಗೆಯಲ್ಲೇ ಜಾಸ್ತಿ ಬಳಸೋಣ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಇನ್ನು ಕುಕ್ಕರ್ ವಿಷಲ್ ಇಳಿಸಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ಮಜ್ಜಿಗೆ ರೆಸಿಪಿ ಮಾಡ್ಕೊಂಬರೋಣ. ನಮ್ಮ ಮನೇಲಿ ಮೊಸರಿತ್ತು, ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಿದ್ರೆ ಮಜ್ಜಿಗೆ ರೆಡಿಯಾಗಿದೆ. ಇನ್ನೊಂದು ದಿನ ಇನ್ನೊಂದು ಥರ ಬೇರೆ ಮಸಾಲೆ ಮಜ್ಜಿಗೆ ತೋರಿಸ್ತೀನಿ. ಇವತ್ತು ಸಿಂಪಲಾಗಿ ಇಷ್ಟೇ ಮಜ್ಜಿಗೆ ಮಾಡಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋಬೋದು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದು ಮಾತ್ರ ಹಾಕಿದ್ದೀನಿ. ಇನ್ನೂ ಬೇಕಾದರೆ ನೀವು ಬೇಕಂದರೆ ಹೆಚ್ಚು ನೀರು ಬಳಸ್ಕೋಬೋದು. ಈಗ ಕುಕ್ಕರ್ಲಿ ಓಪನ್ ಮಾಡಿ ಸ್ವಲ್ಪ ಬೇಳೆನ ಸ್ಮ್ಯಾಶ್ ಮಾಡಿದ್ದೆ. ಅದ್ರ ವೀಡಿಯೋ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಈಗ ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೆ ನೀರು ಕೂಡಿಸ್ಕೊಳ್ಳಿ. ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ, ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಬೇಗನೆ ಆಗಿಬಿಡುತ್ತೆ ಸಾಂಬಾರು. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಏನಾರಿದ್ರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ನೋಡಿ, ಅನ್ನದ ಜೊತೆ ಪಾಲಕ್ಕು ಹೆಸರುಬೇಳೆ ಹಾಕಿ ಮಾಡಿರೋ ಸಾಂಬಾರು ರೆಸಿಪಿ ತಯಾರಾಗಿದೆ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ತುಪ್ಪನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ಉಪ್ಪಿನಕಾಯಿನೂ ಅಷ್ಟೇ, ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ತೋಟದ್ದೇ, ನಾನೇ ಹಾಕಿರೋದು. ತೋಟದ್ದು ಇದು ಎಂಥದ್ದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿದು ನಾನು ಆ್ಯಡ್ ಮಾಡಿದ್ದೀನಿ. ಒಂದು ದಿವಸ ಬಿಡ್ತೀನಿ ಇದರಲ್ಲಿ ವಿಡಿಯೋದಲ್ಲಿ. ನೋಡಿ, ಊಟ ರೆಡಿಯಾಗಿದೆ. ಟಾಟಾ, ಬಾಯ್ ಬಾಯ್.